ಹಾರ್ಟ್ಗೆ ಸ್ಟಂಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಸೊ ಆ ಥರದಂದ್ರೆ ಏನು ಇದು ನೋಡಿಮ್ಮ, ಇದು ಹಾರ್ಟ್ ಅಟ್ಯಾಕ್ ಆಗಿದೆಯೋ ಇಲ್ಲೋ ಅಂತ ಏನು ಟೆಸ್ಟ್ ಮಾಡ್ತಾರೆ ಅಂದರೆ ಕಾರ್ಡಿಯಾಲಜಿಸ್ಟು ಫಸ್ಟ್ ಇ ಸಿ ಜಿ ಮಾಡ್ತಾರೆ. ಇ ಸಿ ಜಿ ಒಳಗೆ ಚೇಂಜಸ್ ಕಾಣುತ್ತೆ ಅವರಿಗೆ, ಆ PQRS ವೇವ್ ಇರುತ್ತೆ. ಅವಾಗ ಡೌಟ್ ಬಂದು ಎಕೋ ಕಾರ್ಡಿಯೋಗ್ರಾಮ್ ಮಾಡ್ತಾರೆ. ಅಲ್ಲಿ ಏನನ್ನ ಇದಿತ್ತು ಅಂದರೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಅಂದರೆ ಟ್ರೆಡ್ಮಿಲ್, TMT ಅಂತ ಟ್ರೆಡ್ಮಿಲ್ ಟೆಸ್ಟ್. ಅವ್ರನ್ನ ಅದ್ರ ಮೇಲೆ ನಡಿಲಿಕ್ಕೆ ಬಿಟ್ಟು ಇ ಸಿ ಜಿ ರೆಕಾರ್ಡ್ ಮಾಡ್ತಾರೆ. ಅದರೊಳಗೆ ಭಾಳ ಚೇಂಜಸ್ ಬಂದರೆ ಅವಾಗ ಆಂಜಿಯೋಗ್ರಾಮ್ ಅಂತ ಮಾಡ್ತಾರೆ. ಮೊದಲೆಲ್ಲ ತೊಡೆ ಒಳಗೆ ವೆಯ್ನ್ನೊಳಗೆ ಇದನ್ನು ಪಾಸ್ ಮಾಡಿಬಿಟ್ಟು ಮಾಡೋರು, ಈಗ ಈ ರೇಡಿಯಲ್ ಆರ್ಟ್ರಿಯಿಂದನೇ. ಆಂಜಿಯೋಗ್ರಾಮ್ ಅಂದರೆ ಈ ರಕ್ತನಾಳಗಳು ಬ್ಲಾಕ್ ಆಗಿದಾವ, ಬ್ಲಡ್ ಹೋಗ್ತಾ ಇದೆಯಾ ಅಂತ ಕಂಡುಹಿಡಿಯೋದು. ಆ ಮಾಡೋವಾಗೆ ಒಂದು ಬ್ಲಡ್ ವೆಸಲ್ಲು ಅಲ್ಲೇ ಬ್ಲ್ಯಾಕ್ ಆಗಿಬಿಟ್ಟಿದೆ, ಅಲ್ಲೇ ನ್ಯಾರೋ ಆಗ್ಬಿಟ್ಟಿದೆ ಅಂದರೆ ಅವಾಗ ಒಂದು ಸ್ಟೆಂಟ್ ಅಂದರೆ ಒಳಗಡೆ ಪೈಪು. ಇದು ಯಾವ ರಕ್ತನಾಳನೂ ಒಂದು ಪೈಪೇ, ಅದು ಬ್ಲಾಕ್ ಆಯಿತು ಅಂದರೆ ಈಸಿಯೆಸ್ಟ್ ಒಂದು ಸ್ಟೆಂಟ್ ಹಾಕ್ಬಿಟ್ರೆ ಬ್ಲಡ್ ಸ್ಟೆಂಟ್ ಒಳಗಿಂದ ಹೋಗ್ತದೆ. ಸೊ ಇವನಿಗೆ ಆ ಮಸಲ್ ಸತ್ತೋಗೋದಿಲ್ಲ ಅವಾಗ. ಸೊ ಸ್ಟೆಂಟ್ ಹಾಕೋದು ಭಾಳ ಇಂಪಾರ್ಟೆಂಟು. ಯೂಶಲಿ ಕಾರ್ಡಿಯಾಲಜಿಸ್ಟ್ ಏನು ಮಾಡ್ತಾರೆ ಅಂದರೆ 3-4 ವೆಸಲ್ ಇದ್ದಾವೆ, ಲೆಫ್ಟ್ ಕರೋನರಿ, ರೈಟ್ ಕರೋನರಿ, ಸರ್ಕಂಪ್ಲೆಕ್ಸ್ ಆರ್ಟ್ರಿ, ಅದ್ರ ಬ್ರಾಂಚ್ಗಳೆಲ್ಲ ಇರ್ತವೆ. ಯಾವ್ದಾರ 1 ಅಥವಾ 2 ಇದ್ರೆ ಅದೇ ಸ್ಟೇಬಲ್ ಮೇಲೆನೆ ಸ್ಟೆಂಟ್ ಹಾಕ್ಬಿಡ್ತಾರೆ, ಅವ್ನು ಉಳ್ಕೊಂಡು ಮನೆಗೆ ಬರ್ತಾನೆ. ಆದ್ರೆ 3 ವೆಸಲ್ ಬ್ಲಾಕ್ ಆಗಿತ್ತು ಅಂದ್ರೆ ಸ್ಟೆಂಟ್ ವರ್ಕ್ ಆಗಲ್ಲ, ಹಾಕಕ್ಕಾಗಲ್ಲ. ಅವಾಗ ಓಪನ್ ಹಾರ್ಟ್ ಸರ್ಜರಿ, ಕರೋನರಿ ಬೈಪಾಸ್ ಅಂತೀವಿ ನಾವು, CABG ಅಂತ ಮಾಡ್ತಾರೆ. ಸೊ ಇದು ಜನಗಳಿಗೆ ಒಂದು ಅವೇರ್ನೆಸ್ ಇರಲಿ. ಸ್ಟೆಂಟ್ ಹಾಕ್ಬೇಕಾದ್ರೆ ಆ ಡಾಕ್ಟ್ರಿಗೆ ನಾಲೆಡ್ಜ್ ಇರುತ್ತೆ, ನಿಮ್ಮ ಸಿಂಪ್ಟಮ್ ಯಾವುದ್ರಲ್ಲಿ ಬ್ಲಾಕ್ ಆಗಿರುತ್ತೆ ಅದ್ರ ಮೇಲೆ ನಿಮ್ಗೆ ಸ್ಟೆಂಟ್ ಹಾಕ್ತಾರೆ. ಸ್ಟೆಂಟ್ ಹಾಕೊಂಡವ್ರು ಇರ್ತಾರೆ 5-6 ವರ್ಷ. ಬಟ್ ಆಮೇಲೆ ರಕ್ತ ಯಾವಾಗಲೂ ಲಿಕ್ವಿಡಿಟಿ ಒಳಗಿರಬೇಕು, ಕ್ಲಾಟ್ ಆಗಬಾರ್ದು. ಅದಕ್ಕೆ ಅವ್ರಿಗೆ ಕೆಲವು ಡ್ರಗ್ಸ್ ಇರ್ತವೆ, ಎಕೋಸ್ಪ್ರೀನು ಇಂಥವು. ಆ ಡ್ರಗ್ಸ್ನ ಹಾಕಿ ಅವ್ರನ್ನ ಮೇಂಟೈನ್ ಮಾಡ್ತಾರೆ. ಆಫ್ಟರ್ ಸಮ್ ಟೈಮ್ ತಿರ್ಗಿ ಏನಾನ ಆಯಿತು ಅಂದರೆ ಸ್ಟೆಂಟನ್ನು ತೆಗೆದು ತಿರ್ಗಿ ಇನ್ನೊಂದು ಸ್ಟೆಂಟ್ ಹಾಕ್ಬೋದು, ರೀಸ್ಟೆಂಟಿಂಗ್ ಅಂತೀವಿ. ಅಥವಾ ಅಂದರೆ ಬೈಪಾಸ್ ಸರ್ಜರಿ. ಸೊ ಅಲ್ಲಿ 2 ಥರ ಇರ್ತಾರೆ. ನೀವು ಜಯದೇವ್ಗೆ ಹೋದರೆ ಕಾರ್ಡಿಯಾಲಜಿಸ್ಟ್ ಬೇರೆ, ಕಾರ್ಡಿಯೋಥೊರಾಸಿಕ್ ಸರ್ಜನ್ಸ್ ಬೇರೆ. ಕಾರ್ಡಿಯಾಲಜಿಸ್ಟ್ ಸ್ಟೆಂಟ್ ಹಾಕ್ತಾರೆ, ಆ ಸ್ಟೆಂಟ್ ವರ್ಕ್ ಆಗಿಲ್ಲ ಅಂದರೆ ಸರ್ಜನ್ಸ್ ಇರ್ತಾರೆ, ಕಾರ್ಡಿಯಾಕ್ ಸರ್ಜನ್ಸು, ಅವರು ಆಪರೇಷನ್ ಮಾಡ್ತಾರೆ. ಓಕೆ. ಸೊ ಎಷ್ಟು ಟೈಪ್ ಆಫ್ ಹಾರ್ಟ್ ಅಟ್ಯಾಕ್ಸ್ ಇದೆ ಸರ್? ಇಲ್ಲ, ನಮ್ಮಲ್ಲಿ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅನ್ನೋದ್ರ ಬಗ್ಗೆ ಮೊದಲೇ ಹೇಳ್ಬಿಡ್ತೀನಿ. ಹಾರ್ಟ್ ಅಟ್ಯಾಕ್ನ ನೋವು ಬರಬೇಕು. ಅನ್ಫಾರ್ಚುನೇಟ್ಲಿ ಡಯಾಬಿಟಿಸ್ ಇರೋರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಎದೆ ನೋವು ಬರಲ್ಲ. ಸೊ ಇನ್ನೊಂದು ಹಾರ್ಟ್ ಅಟ್ಯಾಕೇನೆ, ಒಟ್ಟಿನಾಗೆ ಬ್ಲಡ್ ವೆಸಲ್ ಬ್ಲಾಕ್ ಆಯಿತು, ಅಲ್ಲಿ ರಕ್ತ ಹೋಗ್ತಾ ಇಲ್ಲ, ಅಷ್ಟಾಗಲ್ಲ ಮಸಲ್ ಸತ್ತೋಗ್ಬಿಡುತ್ತೆ, ಅದನ್ನು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಅಂತೀವಿ. ಒಂದು ಟರ್ಮಿನಾಲಜಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂದರೆ ಸ್ಪಾಟ್ ಡೆತ್ ಆಗಿಬಿಡ್ತಾರೆ. ಸೊ ಈ ಒಂದು ಹಾರ್ಟ್ ಅಟ್ಯಾಕ್ ಇದೆಯಲ್ಲ, ಇದು ಆಲ್ಮೋಸ್ಟ್ ಇವಾಗ ಶುರುವಾಗಿರುವಂಥದ್ದು. ಎಲ್ಲ ಕೂತ್ಕೊಂಡಿರ್ತಾರೆ, ಕುಸಿದು ಬಿದ್ದೋಗಿ ಸಾವನ್ನೊಪ್ತಾರೆ. ಸರ್, ಎಷ್ಟು ಕಾಲಾವಕಾಶ ಇರುತ್ತೆ ಸರ್ ಅದು? ಅವರು ಏನೋ ಒಂದು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ, ಆಗಲೇ ನೋವು ಶುರುವಾಗುತ್ತೆ. ಅದಾದ ನಂತರ ಎಷ್ಟು ಹೊತ್ತುಗಳ ಕಾಲ ಅವರು ಬದುಕಿರ್ತಾರೆ? ನೋಡಿ, ಹಾರ್ಟಿಗೆ 5 ನಿಮಿಷ CPR ಅಂತೀವಿ ನಾವು, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ಇವಾಗ ಹಾರ್ಟ್ ನಿಂತು ಹೋಗ್ಬಿಡುತ್ತೆ, ಅದನ್ನ ನಮ್ಮಂತ ಕ್ವಾಲಿಫೈಡ್ ಅಥವಾ ಟ್ರೈನ್ಡ್ ಪೀಪಲ್ಸ್ ಇದ್ರೆ ಕಾರ್ಡಿಯಾಕ್ ಮಸಾಜ್ ಮಾಡಿ ಮೌತ್ ಟು ಮೌತ್ ಬ್ರೀತಿಂಗ್ ಕೊಟ್ಟು ಮಾಡಲಿಕ್ಕೆ 5 ಮಿನಿಟ್ಸ್ ಒಳಗೆ ಮಾಡಿದ್ರೆ ಆಲ್ವೇಸ್ ಉಳ್ಕೋತಾರೆ. ವಿತಿನ್ 5 ಮಿನಿಟ್ಸ್. ಜಸ್ಟ್ ನೋವು ಬಂತಿದೆ ಅಂತ ಇಗ್ನೋರ್ ಮಾಡಿಬಿಡ್ತಾರೆ ಕೆಲವೊಬ್ಬರು. ಅದೇ ಮಿಸ್ಟೇಕ್ ಆಗೋದು. ಆ ನೋವು ಬಂದಾಗೆ ಹೋಗೊಂಡು ಟೆಸ್ಟ್ ಮಾಡಿಸ್ಕೋಬೇಕು. 25 ವರ್ಷದಿಂದ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ದಾಗೆ 45 ವರ್ಷದಿಂದ ಯಾಕೋ ಡಿಸ್ಕಂಫರ್ಟು ಅಂತೀನಿ, ಕಣ್ವಾಗಿ ಹೋಗ್ತೀನಿ. K. ಶ್ರೀನಿವಾಸ್ ಇದ್ದಾರೆ, ನಾನು ಟ್ರೆಡ್ಮಿಲ್ ಮಾಡ್ತಾರೆ. ಅಂಜನಪ್ಪ ಪ್ರಾಬ್ಲಮ್ ಇದೆ ಅಂತಾರೆ. ನಾನು ಜಯದೇವ್ ಒಳಗೆ ಅವಾಗ ವಿಕ್ಟೋರಿಯಾ ಒಳಗಿತ್ತು, ಮಂಜುನಾಥ್ ಇರ್ತಾರೆ, ಅಲ್ಲಿ ಹೋಗ್ತೀನಿ, ಒಂದು ಆಂಜಿಯೋ ಮಾಡ್ತಾರೆ. ಇಲ್ಲ ನಿಮಗೆ 3 ವೆಸಲ್ ಬ್ಲಾಕ್ ಇದೆ ಅಂತ, ಇಮಿಡಿಯೇಟ್ಲಿ ಸರ್ಜರಿ. ನೆಕ್ಸ್ಟ್ ವೀಕ್ ಹೋಗ್ತೀನಿ ಒಕಾರ್ಡ್ ಹಾಸ್ಪಿಟ್ಲ್ನಲ್ಲಿ, ಜವಳಿ ಡಾಕ್ಟ್ರು ನನಗೆ ಟ್ರಿಪಲ್ ವೆಸಲ್ ಬೈಪಾಸ್ ಮಾಡ್ತಾರೆ. 21 ವರ್ಷ ಆಯಿತು. ನಾನು ಹೇಳಿದ್ರಷ್ಟೇ ನಿಮಗೆ ಗೊತ್ತಾಗೋದು, ಅದರ್ವೈಸ್ ನಾನು ಎಷ್ಟು ಹೆಲ್ತಿಯಾಗಿದ್ದೀನಿ. ಇದು ಮೆಸೇಜ್ ಜನಗಳಿಗೆ. ಹೇಗೆ ಇದು? ದಯವಿಟ್ಟು ಮೆಸೇಜ್. ನಿಮ್ಮ ಆಹಾರ ಪದ್ಧತಿಗಳು ನಾನು ಕರೆಕ್ಟ್ ಟೈಮ್ ಮಾಡಿಸ್ಕೊಂಡೆ, ಅದನ್ನ ಮೇಂಟೈನ್ ಮಾಡ್ತಾ ಇದ್ದೀನಿ ನಾನು. ಸೊ ಇದು ಜನಗಳಿಗೆ ಯಾವ ಥರ ಮೇಂಟೈನ್ ಮಾಡಬೇಕು ಅಂದರೆ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸು, ಮೋರ್ ವೆಜಿಟೇಬಲ್ಸು, ಟೈಮ್ ಸರಿಯಾಗಿ ಊಟ ಮಾಡೋದು, ಡಯಾಬಿಟಿಸ್ನ ಕರೆಕ್ಟಾಗಿ ಕಂಟ್ರೋಲ್ ಮಾಡಿಕೊಂಡ್ರೆ ಮನುಷ್ಯ ಬದುಕ್ತಾನೆ. ಐ ಆಮ್ 70, 40 ವರ್ಷದೊಳಗೆ ನನಗೆ ಹಂಗಾಗ್ದವನು 30 ವರ್ಷ ಆಯಿತು. ನಾನು ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ವೆಲ್ತಿ, ವೆರಿ ಆ್ಯಕ್ಟಿವ್. ಜನಗಳಿಗೆ ಇದೊಂದು ಸಂದೇಶ ಹೋಗ್ಬೇಕು, ಯಾಕೆ ಹೆದರ್ಕೋತೀರಿ, ಏನೂ ಆಗೋದಿಲ್ಲ. ಓಕೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಓಕೆ. ಈಗ ಒಂದಿಷ್ಟು ಜನರು ಏನಂತ ಥಿಂಕ್ ಮಾಡ್ತಾರೆ ಅಂತಂದರೆ, ನನಗೆ BP ಇದೆ, ನನಗೆ ಶುಗರ್ ಇದೆ, ಸೊ ಹಾರ್ಟ್ ಅಟ್ಯಾಕ್ ಬರುವಂತಹ ಚಾನ್ಸಸ್ ಜಾಸ್ತಿ ಇದೆ. ನನಗೆ ಎಲ್ಲೋ ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಅಸ್ತಮಾ ಇದೆ, ಸೊ ಹಾರ್ಟ್ ಅಟ್ಯಾಕ್ ಬರುವಂತಹ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಹೌದಾ ಇದೆಲ್ಲ? ಅಲ್ಲ, ಹೌದು ಅಂದರೆ ರಿಸ್ಕ್ ಫ್ಯಾಕ್ಟರ್ಸ್ ಅನ್ನೋದು ಅದನ್ನೇ ನಾವು. ಸೊ ಅಂಥವ್ರು ಏನು ಮಾಡಬೇಕು ಅಂದರೆ ಒಂದು ಮೋಸ್ಟ್ ಹೆಲ್ತ್ ಚೆಕಪ್ ಅಥವಾ ಒಂದು ಕಾರ್ಡಿಯೋ. ನೋಡಿ,
40 ವರ್ಷ ಆದಮೇಲೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಆನ್ಯುವಲ್ ಚೆಕಪ್ ಇರಬೇಕು. ನನಗೇನು ಇಲ್ಲ ಅಂದ್ಕೊಂಡವ್ರಿಗೂ ಇ ಸಿ ಜಿ ಮಾಡಿದಾಗ ಡೆಫಿನೆಟ್ಲಿ ಇ ಸಿ ಚೇಂಜಸ್ ಇರುತ್ತೆ. ಕಾರ್ಡಿಯಾಲಜಿಸ್ಟ್ ನೋಡ್ತಾರೆ, ಎಕೋ ಮಾಡಿದರೆ ಆಲ್ರೆಡಿ ಹಾರ್ಟು ಹೈಪರ್ಟ್ರೋಫಿ ಆಗಿರುತ್ತೆ. ಸೊ ಇವೆಲ್ಲವನ್ನು ಕೂಡ ನೀವು ನೆಗ್ಲೆಕ್ಟ್ ಮಾಡಬೇಡಿ ಅಂತ ಅಷ್ಟೇ. ಅವಕಾಶಗಳಿದ್ದಾಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೂ ಕೆಲಸ ನಡೀತೆ. ಇವತ್ತು ಕೆ ಸಿ ಜನರಲ್ನೊಳಗೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಇದೆ, ಎಷ್ಟೊಂದು ಕಡೆ ಇದೆ. ಪ್ರೈವೇಟ್ನಾಗೆ ಹೋಗ್ಬೇಕು ಅಂತ ಏನಿಲ್ಲ. ಬಟ್ ಜನಗಳು ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲೇ ಇರುತ್ತೆ. ಏನೋ ನಿಗ್ಲೆಕ್ಟ್ ಮಾಡ್ಕೊಂಡು ನನಗೇನು ಆಗಲ್ಲ, ಆಮೇಲೆ ಭಯನೂ ಬೇಡ. ಏನು ಡಯಾಬಿಟಿಸ್ ಇದ್ದವ್ರಿಗೆಲ್ಲ ಹಾರ್ಟ್ ಅಟ್ಯಾಕ್ ಬೇಕು ಅಂತ ಏನಿಲ್ಲ. ರಿಸ್ಕ್ ಈಸ್ ಮೋರ್. ಬಿ ಪಿ ಇರೋರ್ಗೂ ಅಷ್ಟೇ ಕರೆಕ್ಟಾಗಿ ಇದು ಮಾಡ್ಕೊಂಡ್ರೆ. ಅನ್ಫಾರ್ಚುನೇಟ್ಲಿ ಏನಾಗ್ಬಿಡುತ್ತೆ ಗೊತ್ತಮ್ಮ, ಈ ಜನಸಾಮಾನ್ಯರ ಥಿಂಕಿಂಗ್ ಬೇರೆ. ನನ್ನ ಹತ್ರ 36 ವರ್ಷದ ಯಂಗ್ ಫೆಲೋ ಬರ್ತಾನೆ ನನ್ನ ಕ್ಲಿನಿಕ್ಕಿಗೆ. ಬಿ ಪಿ ಚೆಕ್ ಮಾಡಿದರೆ 240, 120 ಇದೆ. ಇಟ್ ಈಸ್ ಎಸೆನ್ಷಿಯಲ್ ಹೈಪರ್ ಟೆನ್ಷನ್ ಅಂತೀವಿ, ಪ್ರೈಮರಿ ಹೈಪರ್ ಟೆನ್ಷನು. ನಾನು ಅವನಿಗೆ ಇಮಿಡಿಯೇಟ್ಲಿ ಕಾರ್ಡಿಯಾಲಜಿಸ್ಟ್ ಹತ್ರ ಕರೆಸಿ ಅವನಿಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಅವನು ಸಂತೋಷದಿಂದ ನನಗೆ ವಿಶ್ ಮಾಡಿ ಹೋಗ್ತಾನೆ. 6 ತಿಂಗಳಿಂದ ನನ್ನ ಹತ್ರ ಬರ್ತಾನೆ. ಈಸ್ ಆನ್ ಡಯಾಲಿಸಿಸ್. ಯಾಕೆ ಗೊತ್ತಮ್ಮ, ಇವನು ವೈದ್ಯರ ಮಾತನ್ನು ನೆಗ್ಲೆಕ್ಟ್ ಮಾಡಿ ಯಾರೋ ಒಬ್ಬರು ಬುಲ್ಡೆ ಹೊಡೆದ್ರು ಅಂತೇಳಿ ಹೈದ್ರಾಬಾದ್ಗೆ ಹೋಗಿ ಬಳೆ ಹಾಕ್ಸ್ಕೊಬರ್ತಾನೆ. ಬಳೆ ಹಾಕಿದರೆ ಬಿ ಪಿ ಕಂಟ್ರೋಲ್, ಮಾತ್ರೆ ಎಲ್ಲ ನಿಲ್ಲಿಸ್ಬಿಡ್ತಾನೆ. ಅನ್ಫಾರ್ಚುನೇಟ್ಲಿ ಜನಗಳಿಗೆ ಒಂದು ಸಂದೇಶ, ದಯವಿಟ್ಟು ಈ ರೀತಿ ಚೀಟ್ ಆಗಬೇಡಿ. ತುಂಬ ಜನ ನಮ್ಮ ದೇಶದಲ್ಲಿ ತಪ್ಪು ಮಾಹಿತಿ ಕೊಟ್ಟು ತಪ್ಪು ಟ್ರೀಟ್ಮೆಂಟ್ ಹೇಳ್ತಾರೆ. ನೋಡಿ, ಅವನ ಟ್ರೀಟ್ಮೆಂಟ್ ನಿಲ್ಲಿಸ್ತಾ ಮೆಡಿಕಲ್. ಯಾಕಂದರೆ ಅವ್ರಿಗೆ ಭಾಳ ಜನಕ್ಕೆ ಏನು ಹೇಳ್ಬಿಡ್ತಾರೆ, ಅಲೋಪತಿ ಡ್ರಗ್ಸಾ ತುಂಬ ಸೈಡ್ ಎಫೆಕ್ಟು ಅಂತಾರೆ. ದಯವಿಟ್ಟು ಜನಗಳಿಗೆ ಒಂದು ನಾನು ಮಾಹಿತಿ ಕೊಡ್ತೀನಿ ನಿಮಗೆ, ಯಾವ ಮಾತ್ರೆ ಸೈಡ್ ಎಫೆಕ್ಟ್ ಏನು ಅಂತ ನಮಗೆ ವೈದ್ಯರಿಗೆ ಗೊತ್ತಿರುತ್ತೆ. ಸೊ ಅದರಿಂದ ದಯವಿಟ್ಟು ನೀವೇ ಹಂಗೆ ಅಂದ್ಕೊಂಡು ಆ ಮಾತ್ರೆ ನಿಲ್ಲಿಸಿ ಅವ್ನು ಬಳೆ ಹಾಕ್ಕೊಂಬರ್ತಾನೆ. ನವ್ ಈಸ್ ಇನ್ ಕಿಡ್ನಿ ಫೇಲ್ಯೂರ್, ಈಸ್ ಆನ್ ಡಯಾಲಿಸಿಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.